ಅಟ್ಲೀಸ್ಟ್ ಯಾರಣ್ಣ ಯಾವ್ದು ಮೇಡಮ್ ನಿಲ್ಲಿಸೋ ಪರಿಸ್ಥಿತಿ ಬಂದರೆ ನಿಲ್ಲಿಸಲೇಬೇಕಲ್ವಾ? ಏನಿದೆ ಅಲ್ಲಿ? ನಾವೇ ಗ್ಯಾರಂಟಿ ಇಲ್ಲ. ಗಾಡಿ ಒಡವೆ ಗಿಡವೆ ಎಲ್ಲ ಯಾವ ಗ್ಯಾರಂಟಿ? ಅರ್ಥ ಆಯ್ತಾ ಮೇಡಮ್? ಯಾವುದು ಗ್ಯಾರಂಟಿ ಇಲ್ಲ. 2 ವರ್ಷನಲ್ಲಿ ನಾವು ಕರೋನಾ ಬಂದಾಗಲ್ಲ ಎಷ್ಟು ಜನ ತೀರೋಗಿದ್ದು, ಏನೇನಾಯಿತು? ಹೆಣಗಳ ಹತ್ರ ದುಡ್ಡು ಕಿತ್ಕೊಂಡು ತಿಂದರು, ಏನೇನಾಗಿದೆ ಪರಿಸ್ಥಿತಿ. ಇವಾಗ ಅವ್ರೇನು ಹೇಳ್ತಾ ಇದ್ದಾರೆ, ಸ್ವಲ್ಪ ದಿವಸ ಇದು ಮಾಡ್ಕೊಂಡು ಆಮೇಲೆ ಮಾಡಪ್ಪ ಅಂತ. ಅರ್ಥ ಆಯ್ತಾ? ಅದನ್ನು ಫಾಲೋ ಅಪ್ ಮಾಡಿಲ್ಲ ಅಂದರೆ ಇನ್ನೇನು ಫಾಲೋ ಅಪ್ ಮಾಡೋಣ? ಎಲ್ಲ ವೆಸ್ಟರ್ನೈಸ್ ಕಲ್ಚರ್ ಮಾಡಬೇಕು ಅಂತಾರೆ, ಅದು ಮಾಡಬೇಕು ಅಂತಾರೆ, ಇದು ಮಾಡಬೇಕು ಅಂತಾರೆ. ಎಲ್ಲ ನೋಡೋಕೆ ಹೋದ್ರೆ ಎಂಡ್ ಆಫ್ ದ ಡೇ ಝೀರೋನೇ. ಯಾರೋ ಒಬ್ಬ ಮನುಷ್ಯ ಏನು ಹೇಳ್ತಾ ಇದ್ದಾನೆ, ಏನಕ್ಕೆ ಹೇಳ್ತಾ ಇದ್ದಾನೆ ಅಂತ ಸ್ವಲ್ಪ ಸಮಾಧಾನವಾಗಿ ಥಿಂಕ್ ಮಾಡಬೇಕು. ಏನೋ ಬೈದು ಬಿಡೋದು ಮಾಡಿಬಿಡೋದು. ಅವ್ರ ಹೆಂಡತಿ ಮಕ್ಕಳನ್ನ ಹೋಗಿ ಬೈಯೋ ಕೇಳಿ ಮನೇಲಿ ನೋಡೋಣ, ಅವ್ರನ್ನೇ ಮಾತಾಡ್ಸೋಕ್ಕಾಗಲ್ಲ. ಇವ್ರು ಯಾಕೆ ಮೊಯ್ದು ಕೇಳಿಸಲ್ಲ ಅಂತ ಏನೇನೋ ಬೈಕ್ ಬಂದಂಗೆಲ್ಲ ಮಾತಾಡೋದು. ಹಂಗೆಲ್ಲ ಮಾತಾಡಬಾರ್ದು ಮೇಡಮ್, ತಪ್ಪು. ಫಸ್ಟು ನಮ್ಮ ಯೋಗ್ಯತೆ ನಮ್ಮ ಇದೇನಂತ ತಿಳ್ಕೊಬೇಕು, ಆಮೇಲೆ ಅವ್ರಿಗೆ ಮಾತಾಡಬೇಕು. ಒಂದು ಪ್ರೈಮ್ ಮಿನಿಸ್ಟರ್ ಅಂದರೆ ಏನು? ಅವರು ಸುಮ್ಮನೆ ನೀವು ನಾವೆಲ್ಲ ಓಟ್ ಹಾಕಿ ಗೆಲ್ಲಿಸಿ ಆ ಲೆವೆಲ್ ಎಲ್ಲರಿಗೂ ಪ್ರೈಮ್ ಮಿನಿಸ್ಟರ್, ಎಲ್ಲರಿಗೂ ದೇವ್ರ ಥರ ಮೇಡಮ್. ಎಲೆಕ್ಷನ್ ಟೈಮ್ ಬಿಟ್ಬಿಡಿ, ಅದಾದಮೇಲೆ ಪ್ರೈಮ್ ಮಿನಿಸ್ಟರ್ ಒಂದು ಚಿಕ್ಕ ಮಗುಗೂ ಪ್ರೈಮ್ ಮಿನಿಸ್ಟರ್, ಎಲ್ಲ ಜಾತಿಗೂ ಎಲ್ಲ ಇವ್ರಿಗೂ ಪ್ರೈಮ್ ಮಿನಿಸ್ಟರ್ ಅವರು. ಲೆಟ್ ದೆಮ್ ಬಿ ಮುಸ್ಲಿಮ್, ಹಿಂದೂ, ಕ್ರಿಶ್ಚಿಯನ್ ಯಾರನ್ನೇ ಇರಲಿ, ಎಲ್ಲರಿಗೂ ಪ್ರೈಮ್ ಮಿನಿಸ್ಟರ್ ಅಲ್ವಾ?